सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ, 3ನೇ ಮನೆ. ರಾಶ್ಯಾಧಿಪತಿ 3ನೇ ಮನೆಯಲ್ಲಿ ಗುರು ಜೊತೆ ಕುತ್ಕೊಂಡಿರೋದ್ರಿಂದ ನೋಡಿ, ಗುರು ಯಾರಪ್ಪ ಅಂತ ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ. ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಭವಿಷ್ಯದಲ್ಲಿ ಏನಾಗುತ್ತೋ ಏನೋ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ಗುರುಬಲ ಹೋಗ್ತಾ ಇದೆ ಈ ತಿಂಗಳು. 2ನೇ ಮನೇಲಿ ಇದ್ದಂತಹ ಗುರು ತೃತೀಯ ಭಾವದಲ್ಲಿ ಇರ್ತಾನೆ. ಆ ಗುರು ಜೊತೆ ಶುಕ್ರ ಬಂದಾಗ ನೋಡಿ, ಅವರೆಲ್ಲ ಇಲ್ಲಿ ಗುರು ಮತ್ತೆ ಶುಕ್ರ ಇಬ್ರು ಶುಭ ಗ್ರಹಗಳೇ. ಆದ್ರೆ ಗುರುವಿಗೆ ಶುಕ್ರ ಶತ್ರು ಆಗ್ತಾನೆ. ಶುಕ್ರನ ಮೇಲೆ ಗುರುವಿನ ಒಂದ್ ಸ್ವಲ್ಪ ಅಶುಭ ಫಲ ಅಂದ್ರೆ ಭಯ, ಆತಂಕ. ಈಗ ಪ್ರಾಕ್ಟಿಕಲಿ ನಿಮ್ಗೆ ಏನು ಆಗ್ತಾ ಇರಲ್ಲ ತೊಂದ್ರೆ, ಆದ್ರೆ ನಿಮ್ಗೆ ನಾಳೆ ಏನಾಗುತ್ತೋ ಅನ್ನೋ ಭಯ. ಯಾಕಂದ್ರೆ ತೃತೀಯ ಭಾವ ಅನ್ನೋದು ನಿಮ್ಮ ಸುಪ್ತ ಅವಸ್ಥೆ, ಅಷ್ಟಮ ಅನ್ನೋದು ಭಯ. ನಿಮ್ಮ ಸುಪ್ತ ಅವಸ್ಥೆಯಲ್ಲಿ ಏನೋ ಒಂದು ಭಯ, ಫೈನಾನ್ಷಿಯಲಿ ಭಯ. ಅಂದ್ರೆ ಎಲ್ಲಿ ಸಾಲ ಆಗ್ಬಿಡುತ್ತೋ, ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ. ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ ಅಂತ ಮಾಡ್ಕೊಂಡಿರ್ತೀರಾ, ಲೋನ್ ಗಿನ್ ಮಾಡ್ಕೊಂಡು ಮನೆ ಕಟ್ಕೊಂಡಿರ್ತೀರಾ ಅನ್ಕೊಳ್ಳಿ. ಎಲ್ಲಿ ನಮ್ಗೆ ಕಟ್ಟಕ್ ಆಗಲ್ಲ ಲೋನು, ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೋ ಅನ್ನೋ ಆತಂಕ ಆಗ್ತಾ ಇರತ್ತೆ ಅಷ್ಟೇ. ವಾಸ್ತವವಾಗಿ ನಿಮ್ಗೆ ಏನೂ ತೊಂದರೆ ಆಗಲ್ಲ, ಆತಂಕನೂ ಪಡಬೇಡಿ. ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ, ಮೊದಲನೇದಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಫಲ, ತುಂಬಾನೇ ಸಾಧಾರಣ ಫಲ. ಯಾಕಂದ್ರೆ ಅಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದ್ರೆ ನಿಮ್ಮ ಪಾರ್ಟ್ನರ್ ಅವರ ಒಂದು ಅವ್ರಿಗೆ ಯೋಗ ಹೇಗಿದೆ ಅನ್ನೋದು ಕೂಡ ಬೇಕಾಗತ್ತೆ. ಸಪ್ತಮಾಧಿಪತಿ ನಿಮ್ಗೆ 12ನೇ ಮನೇಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ವೀಕೆ ಈ ಸಲ, ಏನು ಅಂತ ಇಂಪ್ರೂವ್ಮೆಂಟ್ ಇಲ್ಲ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ 2ನೇ ಮನೆಯಲ್ಲಿ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಕೊರತೆ ಇಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ, ಆದ್ರೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಇಲ್ಲ. ಕುಟುಂಬ ಸ್ಥಾನಾಧಿಪತಿ ಕುಟುಂಬದಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ, ಸಮಾಧಾನ ಎಲ್ಲವೂ ಇರುತ್ತೆ. ಬುಧ ನಿಮ್ಗೆ 2ನೇ ಮನೇಲಿ ಇರೋದ್ರಿಂದ ಹಾಗೆ ಮಾತಿನಿಂದ ಒಂದಷ್ಟು ಅನುಕೂಲಗಳಾಗತ್ತೆ. ಆದ್ರೆ ಮಾತಾಡೋದಕ್ಕೆ ತುಂಬಾ ಭಯ ಪಡ್ತೀರ. ಇಲ್ಲಿ ಗುರುವಿನ ಜೊತೆನಲ್ಲಿ ಶುಕ್ರ ಇರೋದ್ರಿಂದ ನಿಮ್ಗೆ ಏನೋ ಒಂದ್ ಕೆಲಸ ಆಗ್ಬೇಕಾಗಿರುತ್ತೆ, ನೀವು ಹೋಗಿ ಮಾತಾಡಿದ್ರೆ ಆಗತ್ತೆ. ಈಗ ನೋಡಿ, ಒಂದು ಎಕ್ಸಾಂಪಲ್, ನಿಮ್ಗೆ ಪ್ರಮೋಷನ್ ಸಿಗತ್ತೆ, ನೀವು ಹೋಗಿ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕು. ನೀವೇನೇನು ಈ ವರ್ಷದಲ್ಲಿ ಕೆಲಸ ಮಾಡಿದ್ರೆ ಅದನ್ನೆಲ್ಲ ನೀವು ಒಪ್ಪಿಸ್ಬೇಕು. ಈ ತರದ್ದೇನೋ ಇರುತ್ತೆ, ರಿಕ್ವೆಸ್ಟ್ ಮಾಡ್ಬೇಕು, ಇಂಥದ್ದೇನೋ ಇರುತ್ತೆ. ಆದ್ರೆ ಮನಸ್ಸಿನ ಒಳಗಿನ ಅಳುಕು ನಿಮ್ಮನ್ನ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ವಾಕ್ಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ, ನೀವು ಹೋಗಿ ಮಾತಾಡಿ, ಯಾವ ಆತಂಕನೂ ಬೇಡ, ಧೈರ್ಯವಾಗಿ ಯಾವುದೇ ಮಾತುಕತೆಗಳು, ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು, ಮನಸ್ತಾಪಗಳಾಗಿದೆ, ಇದಕ್ಕೂ ಕೂಡ ನೀವು ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಮಾತಿನಿಂದ ನಿಮ್ಗೆ ಬಹಳಷ್ಟು ಅನುಕೂಲಗಳೇ ಆಗತ್ತೆ ಹೊರತು ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ. ಹಾಗೆ ಹಣಕಾಸಿನ ವಿಷಯದಲ್ಲೂ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಇನ್ನು ನಿಮ್ಗೆ ಚತುರ್ಥ ಭಾವಾಧಿಪತಿ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. 14ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾರೆ. ತುಂಬಾ ಒಳ್ಳೆ ಟೈಮ್. ಯಾವ ವಿಷಯದಲ್ಲಿ ಅಂದ್ರೆ, ನೀವೇನಾದ್ರೂ ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅಂದ್ರೆ 14ನೇ ತಾರೀಕು ಒಳಗಡೆ ತಗೊಂಡ್ಬಿಡಿ. ಸೂರ್ಯನ ಒಂದು ಶುಭ ಫಲ ತುಂಬಾ ಚೆನ್ನಾಗಿರುತ್ತೆ. ಲಗ್ನದಲ್ಲೇ ಸೂರ್ಯ ಇರ್ತಾನೆ, ನಿಮಗೆ ಬೇಕಾದ ಅನುಕೂಲಗಳೆಲ್ಲವೂ ಕೂಡ ಆಗುತ್ತೆ. 15ನೇ ತಾರೀಕಿಗೆ ಸೂರ್ಯ 2ನೇ ಮನೆಗೆ ಬಂದ್ಮೇಲೆ ಖರ್ಚು ಜಾಸ್ತಿ ಆಗತ್ತೆ. ನಿಮ್ ಹತ್ರ ಇರೋ ಹಣ ಏನಾಗ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ. ಅವಾಗ ನೀವು ತಗೋಬೇಕು ಅಂದಾಗ ಸ್ವಲ್ಪ ಭಯ ಕೂಡ ಆಗತ್ತೆ. ಹಾಗಾಗಿ 14ನೇ ತಾರೀಕು ಒಳಗಡೆ ತಗೊಳ್ಳಿ. ನಿವೇಶನ ತಗೋಬೇಕು, ಸೈಟ್ ಮಾರುವಂತದ್ದು, ಸೇಲ್ ಮಾಡುವಂತದ್ದು, ಈ ತರದ್ದು ಏನಾದ್ರೂ ಇದ್ರು ಕೂಡ 15ನೇ ತಾರೀಕು ಒಳಗಡೆ ಇದನ್ನ ಮಾಡ್ಕೊಳ್ಳಿ, ಅದು ಸೂಕ್ತವಾದ ಸಮಯವಾಗಿರುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಸಮಸ್ಯೆ ಇದೆ ಅಂತಂದ್ರೆ ಅದು ಬಗೆಹರಿಯುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಆ ವಿಷಯವಾಗಿಯೂ ಕೂಡ ಹೆಚ್ಚು ಪ್ರಯತ್ನವನ್ನ ನೀವು ಮಾಡಿ. ಪಂಚಮಾಧಿಪತಿ ಬುಧ ಗ್ರಹ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ನೋಡಿ, ಗುರುಬಲ ಇಲ್ಲ ಅಂದ್ರೂ ಕೂಡ ಪಂಚಮಾಧಿಪತಿ ಶುಭ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಏನೂ ತೊಂದರೆಗಳು ಇಲ್ಲ. ಹಾಗೆ ತೃತೀಯ ಭಾವದಲ್ಲಿ ಗುರು ಇರೋದ್ರಿಂದ ನಿಮ್ಮ ಮನಸ್ಸು ಹೇಳ್ತಾ ಇರತ್ತೆ ಓದ್ಕೋಬೇಕು ಅಂತ ಹೇಳಿ. ಯಾಕಂದ್ರೆ ತೃತೀಯ ಭಾವ ಅನ್ನೋದು ನಮ್ಮ ಸುಪ್ತ ಮನಸ್ಸು. 6ನೇ ಮನೆ ಅಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಗೆ ಯಾರ್ಯಾರೆಲ್ಲ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಉದ್ಯೋಗದಲ್ಲಿ ಏನೂ ತೊಂದರೆ ಇಲ್ಲ. ಅಂದ್ರೆ ನಿಮ್ ಕೆಲಸ ಮಾಡೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ
ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕೆಲವರು ಅಂದ್ರೆ ನಿಮ್ಮ ಸಹೋದ್ಯೋಗಿಗಳು ಕೆಲವರಲ್ಲಿ ಯಾರೋ ಒಬ್ರು ಇಬ್ರು ಅವರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಜಗಳ ಆ ತರ ಇಲ್ಲ, ಅಂದ್ರೆ ಮೇಲ್ನೋಟದ್ದಲ್ಲ, ಆದ್ರೆ ಮನಸ್ಸಿನ ಒಳಗಡೆನೆ ನಿಮ್ಗೆ ಘಾಸಿ ಆಗುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ, ಅವರು ಮಾತಾಡುವಂತಹ ರೀತಿ, ನಿಮ್ಮನ್ನೇ ಟಾರ್ಗೆಟ್ ಮಾಡುವಂಥದ್ದು, ಈ ತರದ್ದೆಲ್ಲ ಏನಾಗ್ತಾ ಇರುತ್ತೆ, ನಿಮ್ ಮನ್ಸಿಗೆ ಏನೋ ಒಂಥರ ಬೇಸರ, ದುಃಖ, ವಾಪಸ್ ಏನು ಹೇಳ್ದೇ ಇರೋಂತಹ ಪರಿಸ್ಥಿತಿ, ವಾಪಸ್ ಏನು ಮಾತಾಡದೇ ಇರುವಂತದ್ದು, ಪ್ರಶ್ನೆ ಮಾಡಕ್ ಆಗದೆ ಇರುವಂತಹ ಪರಿಸ್ಥಿತಿಗಳು, ಇಂತಹ ಪರಿಸ್ಥಿತಿಗಳು ನಿಮ್ಗೆ ಈ ತಿಂಗಳಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಮಾಡುವ ವಾತಾವರಣ ಅಂತ ಬಂದಾಗ ಬೇಸರ ಆಗುತ್ತೆ. ಇದಕ್ಕೆ ಪರಿಹಾರ ಕೂಡ ಇದೆ, ನಾನು ಹೇಳ್ತೀನಿ. ಸಪ್ತಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಸಾಧಾರಣ ಫಲ. ಅಷ್ಟಮಾಧಿಪತಿ ಲಾಭಾಧಿಪತಿ ಎರಡೂ ಆಗಿ ತೃತೀಯ ಭಾವದಲ್ಲಿದ್ದಾನೆ ಗುರುಗ್ರಹ. ಈ ತಿಂಗಳಲ್ಲಿ ನಿಮ್ಗೆ ಲಾಭ ತಕ್ಕ ಮಟ್ಟಿಗೆ ಕೊಡ್ತಾನೆ, ಆದ್ರೂ ಭಯ ಆತಂಕ ಅಂತೂ ಇದ್ದೇ ಇರುತ್ತೆ. ಇನ್ನು ಭಾಗ್ಯಾಧಿಪತಿ ನಿಮ್ಗೆ ಭಾಗ್ಯಾಧಿಪತಿ ಜೊತೆಗೆ ಕರ್ಮಾಧಿಪತಿಯಾಗಿ ಶನಿ ಗ್ರಹ 11ನೇ ಮನೆಯಲ್ಲಿದ್ದು ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ನೋಡಿ, ಗುರುಬಲ ಇಲ್ದಿದ್ರು ಶನಿಯ ಬಲ ಇರ್ಬೇಕಂತೆ. ದಶಮಾಧಿಪತಿ ಯಾವಾಗ ಲಾಭಕ್ಕೆ ಹೋಗ್ತಾನೆ, ನಿಮ್ಮ ಪರಿಶ್ರಮಕ್ಕೆ ಲಾಭ ಸಿಕ್ಕೇ ಸಿಗುತ್ತೆ. ಅದು ಈಗ ಸಿಗ್ಬೋದು, ಇನ್ ಸ್ವಲ್ಪ ದಿನ ಬಿಟ್ಟು ಸಿಗ್ಬೋದು. ಪ್ರಸ್ತುತ ಸಂದರ್ಭ ಹೇಗಿದೆ ಅಂತಂದ್ರೆ, ಇತರ ಗ್ರಹಗಳು ಅಂತ ತಗೊಂಡಾಗ ನಿಮ್ಗೆ ಗುರು ಸ್ವಲ್ಪ ಅಶುಭ, ಶುಕ್ರ ಸ್ವಲ್ಪ ಅಶುಭ. ಅದೇ ಶುಕ್ರ ನಿಮ್ಗೆ ಸಿಂಹರಾಶಿಗೆ ಬಂದ್ಮೇಲೆ ಒಳ್ಳೇದಾಗತ್ತೆ. ಸದ್ಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಬೇಡ, ಆದ್ರೂ ತಕ್ಕ ಮಟ್ಟಿಗೆ ಅನುಕೂಲ ಇರುತ್ತೆ. ಯಾಕಂದ್ರೆ ಕೆಲವು ಗ್ರಹಗಳು ಶುಭ ಫಲ ಕೊಡ್ತಾ ಇದಾರೆ, ಕೆಲವು ಗ್ರಹಗಳು ಶುಭ ಫಲ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 14ನೇ ತಾರೀಕುವರೆಗೂ ನಿಮ್ ರಾಶಿಯಲ್ಲೇ ರವಿ ಇರ್ತಾನೆ, ಆಮೇಲೆ 2ನೇ ಮನೆಗೆ ಹೋಗ್ತಾನೆ. ಬಟ್ ಎರಡೂ ಮನೆಗಳಲ್ಲೂ ನಿಮ್ಗೆ ಉದ್ಯೋಗಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲ. ಸೂರ್ಯ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳಾಗ್ಬೇಕು, ಮೇಲಧಿಕಾರಿಗಳ ಹತ್ರ ಮಾತಾಡ್ಬೇಕು, ಬಾಸ್ ಹತ್ರ ಮಾತಾಡ್ಬೇಕು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕೆಲಸ ಆಗ್ಬೇಕು, ಅಥವಾ ರಾಜಕೀಯ ವ್ಯಕ್ತಿಗಳ ಒಂದು ಸಹಾಯ ಬೇಕು ಏನಕ್ಕಾದ್ರೂ, ಇಂಥದ್ದು ಏನೇ ಇದ್ರೂ ಕೂಡ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಆದ್ರೂ 14ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ. ಅಷ್ಟ್ರ ಮೇಲೆ ಸ್ವಲ್ಪ ಡೌಟ್ ಆ ಕೆಲಸಗಳಾಗೋದು. ಲಾಭಾಧಿಪತಿಯಾದಂತಹ ಗುರುಗ್ರಹ ಶನಿಯನ್ನ ನೋಡ್ತಾ ಇದ್ದಾನೆ. ಈ 9ನೇ ಮನೆ ಅಧಿಪತಿ ಶನಿಯ ಮೇಲೆ ಗುರುದೃಷ್ಟಿ ಬಿದ್ದಿರೋದ್ರಿಂದ ದೈವ ಕಾರ್ಯಗಳು, ಏನಾದ್ರೂ ಶುಭ ಕಾರ್ಯಗಳು, ದೈವ ಕಾರ್ಯಗಳು, ಏನೋ ಮನೇಲಿ ಒಂದು ಪೂಜೆ ಮಾಡಿಸ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಅದು ಸಕ್ಸಸ್ ಆಗತ್ತೆ. ಯಾಕಂದ್ರೆ ಇಲ್ಲಿ 9ನೇ ಮನೆನೇ ಧರ್ಮ. ಶನಿ ಮೇಲೆ ಈ ಗುರು ದೃಷ್ಟಿ ಬಿದ್ದಾಗ ಏನಾಗತ್ತೆ ಅಂದ್ರೆ, ಆ ತರದ ಕೆಲಸಗಳಿಗೆ ಫಸ್ಟ್ ಗುರು ಹೆಲ್ಪ್ ಮಾಡ್ತಾನೆ. ಯಾವುದೇ ರೀತಿ ಅಡೆತಡೆಗಳಿಲ್ಲದೆ, ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಸಮಾಧಾನ ಆಗುತ್ತೆ, ಹರಕೆ ತೀರಿಸ್ಬೇಕು ಅಂತದಕ್ಕೆಲ್ಲ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗೋದು ಅಥವಾ ಮನೆಯಲ್ಲಿ ಪೂಜೆ ಮಾಡುವಂಥದ್ದು. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಬುಧ ಗ್ರಹ ಕುಟುಂಬ ಸ್ಥಾನದಲ್ಲೇ ಇದ್ದಾನೆ. ಹಾಗಾಗಿ ಈ ತರದಕ್ಕೆಲ್ಲ ಬಹಳ ಅನುಕೂಲ ಆಗತ್ತೆ. ಹಾಗೆ ಹೊಸ ಮಿತ್ರರು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ತುಂಬಾ ಜ್ಞಾನ ಉಳ್ಳವರು, ತುಂಬಾ ಬುದ್ಧಿ ಉಳ್ಳವರು, ತುಂಬಾ ಅರಿವಿರುವಂತಹವರು, ಸ್ವಲ್ಪ ಶ್ರೇಷ್ಠವಾದ ವ್ಯಕ್ತಿ ಅಂತಾನೆ ಅನ್ಕೋಬಹುದು. ಅಂತವರು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಹೊಸ ಸ್ನೇಹಿತರು, ಅವರಿಂದ ಒಂದಿಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಮಾಸದಲ್ಲಿ ಆಗತ್ತೆ. ಹಾಗೆ ತುಂಬಾ ಪ್ರೀತಿ ಪಾತ್ರರ ಆಗಮನ, ಅವರ ಜೊತೆ ಮಾತಾಡುವಂಥದ್ದು ಮನಸ್ಸಿಗೆ ಖುಷಿಯನ್ನ ಕೊಡುವಂತದ್ದಾಗತ್ತೆ. ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು ಅಂದ್ರೆ ಅದು ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಇದೆ. ನೋಡಿ, ಈ ತಿಂಗಳಲ್ಲಿ ನಿಮ್ಗೆ ಒಂದಷ್ಟು ಶುಭ ಫಲಗಳಿದೆ, ಒಂದಷ್ಟು ಅಶುಭ ಫಲಗಳು ಇದೆ. ಅಶುಭ ಫಲಗಳಿಗೆ ಏನಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಆತಂಕ, ಬೇಸರ, ನಿಮ್ಮ ಸಹೋದ್ಯೋಗಿಗಳಿಂದ ಆಗುವಂತಹ ಬೇಸರ. ಇದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಪ್ರತಿದಿನ ಒಂದು ಹಿಡಿ ಅಕ್ಕಿಯನ್ನ ತೆಗೆದಿಡ್ತಾ ಇರಿ. ಅಕ್ಕಿ ಅಂತಂದ್ರೆ ಚಂದ್ರನ ಧಾನ್ಯ. ಚಂದ್ರ ಅಂದ್ರೆ ನಮ್ಮ ಮನಸ್ಸು. ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಈ ತಿಂಗಳಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಯಾಕೋ ಮನಸ್ಸಿಗೆ ಮಾತ್ರ ಸಮಾಧಾನ ಇರಲ್ಲ. ವ್ಯಾವಹಾರಿಕವಾಗಿ ತುಂಬಾ ದೊಡ್ಡ ಸಮಸ್ಯೆ ಏನ್ ಬರಲ್ಲ ನಿಮ್ಗೆ, ಆದ್ರೆ ನಿಮ್ ಮನಸ್ಸಿಗೆ ಯಾಕೋ ನೆಮ್ಮದಿ ಇರಲ್ಲ. ಅದಕ್ಕೆ ಪ್ರತಿದಿನ ಅಕ್ಕಿ ಒಂದ್ ಹಿಡಿ ತೆಗೆದಿಡಿ. ಅದನ್ನ 1 ತಿಂಗಳಾದ್ಮೇಲೆ ಅಥವಾ ಒಂದು 15 ದಿನ ಆದ್ಮೇಲೆ ಸೋಮವಾರದ ದಿನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ ಯಾರಿಗಾದ್ರೂ ತುಂಬಾ ಅವಶ್ಯಕತೆ ಇರೋರು ಕೊಟ್ಬಿಡಿ. ಹಾಗೆ ಪ್ರತಿ ಶುಕ್ರವಾರ ತಪ್ಪದೆ ಒಣ ಅವರೆಕಾಳು ದಾನ ಮಾಡಿ, ಒಂದು 1/4 kg ಅರ್ಧ kg ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇದ್ರ ಜೊತೆಗೆ ಕನಕಧಾರ ಸ್ತೋತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಬೆಳಗ್ಗೆ ಆದ್ರೆ ಬೆಳಗ್ಗೆ, ಸಂಜೆ ಆದ್ರೆ ಸಂಜೆ ಈ ಮಂತ್ರನ ಡೈಲಿ ಹೇಳ್ಕೊಳ್ತಾ ಇರಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ, ಆನಂದ ಎಲ್ಲವೂ ಸಿಕ್ಕತ್ತೆ. ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಇನ್ನಷ್ಟು ನಿಮ್ಗೆ ಒಂದು ಶಕ್ತಿ, ಮನೋಬಲ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಈ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.